ಚೇತರಿಕೆ ಸರಣಿಯಲ್ಲಿ ಈ ದಿನ 8ನೇ ತರಗತಿಯ ಕೋರ್ ವಿಷಯ ವಿಜ್ಞಾನದಲ್ಲಿ ಕಲಿಕಾಂಶ 6 ಇದೆ, ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಅಂತ. ಇದರಲ್ಲಿ ಕಲಿಕಾ ಹಾಳೆ 3, 4 ಮತ್ತು 5ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಂದಿದ್ದೀವಿ. ಈ ಮೊದಲಿನ ಭಾಗಗಳ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 8ನೇ ತರಗತಿ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಈ ವಿಡಿಯೋದ ಪ್ಲೇಲಿಸ್ಟ್ ಲಿಂಕನ್ನು ಈ ವಿಡಿಯೋದ ಕಮೆಂಟಲ್ಲಿ ಸಹಿತ ಫಸ್ಟ್ ಆಗಿ ಪಿನ್ ಮಾಡಿದ್ದೀನಿ. ವಿಡಿಯೋದ ಐ ಕಾರ್ಡಲ್ಲಿ ಸಹಿತ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಸಹಿತ ಒತ್ತಿ ನೋಡ್ಬೋದು. ತಾವು ಹೊಸಬರಾಗಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಕಲಿಕಾ ಹಾಳೆ 3, 4 ಮತ್ತು 5ರಲ್ಲಿ ಯಾವ ಪ್ರಶ್ನೆಗಳಿದ್ದಾವೆ, ಉತ್ತರಗಳು ಏನು ಅಂತ ನೋಡೋಣ. ವಿದ್ಯಾರ್ಥಿಗಳೇ, ಕಲಿಕಾ ಹಾಳೆ 3 ಕಲಿಕಾ ಫಲ 3ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅರಣ್ಯ ಅಂದರೆ ಏನು? ಮರಗಳೇ ಪ್ರಧಾನವಾಗಿರ್ತಕ್ಕಂಥ ಪರಿಸರ ವ್ಯವಸ್ಥೆಗೆ ಅರಣ್ಯಗಳು ಅಂತ ಕರೀತಾವೆ. ಅರಣ್ಯಗಳು ನಮಗೆ ಬಹಳಷ್ಟು ಉಪಯೋಗವಾಗಿದ್ದಾವೆ. ಇದನ್ನ ಆಲ್ರೆಡಿ ತಾವು 8ನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕದ ಭಾಗ 1ರಲ್ಲಿ 86 ಮತ್ತು 87ನೇ ಪುಟವನ್ನು ಅಧ್ಯಯನವನ್ನು ಮಾಡಬೇಕು. ಆಮೇಲೆ ಈ ಚಟುವಟಿಕೆಗಳಿಗೆ ತಾವು ಉತ್ತರಗಳನ್ನು ಕೊಡಬೇಕು. ನಿಮ್ಮ ವಿಜ್ಞಾನ ಪಠ್ಯಪುಸ್ತಕದ ಭಾಗ 1ರ ಪುಟ 86, 87ರಲ್ಲಿ ವಿಷಯ ಕೊಟ್ಟಿದ್ದಾರೆ. ಅದನ್ನು ಓದಿದ್ರೆ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತವೆ. ಚಟುವಟಿಕೆ 1 ಕಾಡುಗಳು ನಾಶವಾದರೆ ಏನಾಗಬಹುದೆಂದು ಈ ಚಿತ್ರಗಳನ್ನು ನೋಡಿ ವಿವರಿಸುವಂತ ಇದೆ. ಮೊದಲನೇ ಚಿತ್ರ ಇದೆ, ವಿವರಣೆ ಏನು ಅಂತ ನೋಡೋಣ. ನೋಡಿ, ಮೊದಲ ಚಿತ್ರದಲ್ಲಿ ಮರಗಳನ್ನು ಕಡಿದಿದ್ದಾರೆ, ಕಾರ್ಖಾನೆಗಳು ನಿರ್ಮಾಣವಾಗಿದ್ದಾವೆ, ರಸ್ತೆ ನಿರ್ಮಾಣ ಸಹಿತ ಏನಾಗಿದಾವಪ್ಪ ಅಂದ್ರೆ ಕಂಡು ಬಂದಿದ್ದಾವೆ. ನಾವು ಮರಗಿಡಗಳ ನಾಶದಿಂದ ಶುದ್ಧ ಗಾಳಿ ಅಂದರೆ ಆಮ್ಲಜನಕ ಸಿಗೋದಿಲ್ಲ, ಮಳೆಯ ಅಭಾವ ಆಗ್ತದ, ಆಮ್ಲ ಮಳೆ ಬೀಳ್ತದ, ಮತ್ತು ಮನುಷ್ಯರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಅಂದರೆ ವಿಶೇಷವಾಗಿ ಚರ್ಮ ರೋಗ ಆಗ್ಬೋದು, ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳೇನಾಗ್ತಾವಪ್ಪ ಅಂದ್ರೆ ಬರ್ತವೆ. ಇವೆಲ್ಲ ಏನಪ್ಪ ಅಂದ್ರೆ ಮೊದಲ ಚಿತ್ರದಲ್ಲಿರ್ತಕ್ಕಂಥ ತೋರಿಸಿದರ ಪರಿಣಾಮವಾಗಿ ಆಗ್ತಕ್ಕಂಥ ಪರಿಣಾಮಗಳು ಅಂತ ನಾವು ಹೇಳಬಹುದು. ಇನ್ನು ಎರಡನೇ ಚಿತ್ರದಲ್ಲಿ ವಿವರಣೆಗಳನ್ನು ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಇರ್ತಕ್ಕಂಥದ್ದು. ಇಲ್ಲಿ ಮರಗಿಡಗಳನ್ನು ಏನ್ ಮಾಡಿದ್ದಾರೆ, ಕತ್ತರಿಸಿದ್ದಾರೆ. ಇದರರ್ಥ ಕಾಡಿನ ನಾಶವನ್ನೇ ಪಡಿಸಿದ್ದಾರೆ. ಕಾಡಿನ ನಾಶ ಆಗೋದ್ರಿಂದ ಎಷ್ಟೋ ವನ್ಯಜೀವಿಗಳು ಕಾಡನ್ನೇ ಅವಲಂಬಿಸಿರ್ತವೆ, ಅವರಿಗೆ ಆವಾಸ ಇಲ್ಲದಂತಾಗ್ತದ. ಆಯಾ ವನ್ಯಜೀವಿಗಳ ಅಂಶ ಪೀಳಿಗೆಗಳ ಸಹಿತ ನಾಶವಾಗ್ತವ. ಆಮೇಲೆ ನಾವುಗಳು ಅವಲಂಬಿಸಿರ್ತಕ್ಕಂಥ ಎಷ್ಟೋ ಸಸ್ಯ ಸಂಪನ್ಮೂಲಗಳು ಸಹಿತ ನಮ್ಗೆ ಏನಾಗ್ತಾವಪ್ಪ ಅಂದ್ರೆ ಸಿಗೋದಿಲ್ಲ. ಆ ಎರಡನೇ ಚಿತ್ರದಲ್ಲಿ ಇದು ಒಂದು ವಿವರಣೆ ಇತ್ತು. ಇನ್ನ ಮೂರನೇ ಚಿತ್ರದಲ್ಲಿ ನೋಡೋಣ. ತಾವುಗಳು ಗೊತ್ತಿರಬಹುದು ಏನದಪ್ಪ ಅಂದ್ರೆ ಅತಿಯಾಗಿರ್ತಕ್ಕಂಥ ಮಳೆಯ ಚಿತ್ರವನ್ನ ಅಲ್ಲಿ ಏನ್ ಮಾಡ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ. ತುಂಬಾ ಮಳೆ ಇದೆ ಅಂದ್ರೆ ಏನಾಗದಪ್ಪ ಅಂದ್ರೆ ಅತಿಯಾದ ಮಳೆ ಬಂದ್ರೆ ಪ್ರವಾಹಗಳು ಬರ್ತವೆ. ಈ ಪ್ರವಾಹದ ಪರಿಣಾಮವಾಗಿ ಎಷ್ಟೋ ಜನರು ತಮ್ಮ ಜೀವವನ್ನ, ಎಷ್ಟೋ ಪ್ರಾಣಿಗಳು ಸಹಿತ ಸಾಯ್ತವೆ. ಆಮೇಲೆ ಜನರ ಆಸ್ತಿ ನಾಶವಾಗ್ತದ. ಎಷ್ಟೋ ಜನರು ಏನಾಗ್ತಾರಪ್ಪ ಅಂದ್ರೆ ನಿರಾಶ್ರಿತರು ಸಹಿತ ಆಗ್ತಾರೆ. ಮುಖ್ಯವಾಗಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳು ಹರಡ್ತವೆ. ಇವೆಲ್ಲ ಏನಪ್ಪ ಅಂದ್ರೆ ಪ್ರವಾಹದಿಂದ ಆಗ್ತಕ್ಕಂಥ ಒಂದು ಪರಿಣಾಮ ಅಂತ ಹೇಳ್ಬೋದು. ಇಷ್ಟು ಚಟುವಟಿಕೆ 1ರಲ್ಲಿ 3 ಚಿತ್ರದಲ್ಲಿರ್ತಕ್ಕಂಥ ಕಾಡುಗಳು ನಾಶವಾದ್ರೆ ಯಾವ ಪರಿಣಾಮಗಳು ಆಗ್ಬಹುದು, ಏನಾಗಬಹುದು ಅಂತ ನಾವೇನ್ ಮಾಡಿದೀವಿ, ವಿವರಣೆಯನ್ನ ನೋಡ್ಕೊಂಡಿವಿ. ಇನ್ನು ವಿದ್ಯಾರ್ಥಿಗಳೇ, ಮುಂದೆ ಹೋಗೋಣ. ಅದಿತ್ತು ಕಲಿಕಾ ಹಾಳೆ 4ಕ್ಕೆ ಸಂಬಂಧಪಟ್ಟಂತೆ. ಕಲಿಕಾ ಹಾಳೆ 4 ಕಲಿಕಾ ಫಲ 4ಅನ್ನ ಏನ್ ಮಾಡೋದಪ್ಪ ಅಂದ್ರೆ ಹೊಂದದ. ಏನಿದೆ ಅಂದ್ರೆ ಮುಂದಿನ ಚಿತ್ರಗಳು ಅರಣ್ಯ ನಾಶಕ್ಕೆ ಪ್ರತಿನಿಧಿಸುತ್ತವೆ. ಇವುಗಳನ್ನ ಗುರುತಿಸಿ ಚಿತ್ರದ ಕೆಳಗೆ ಯಾವುದು ನೈಸರ್ಗಿಕ, ಯಾವುದು ಮಾನವ ನಿರ್ಮಿತ ಅಂತ ಬರಿಬೇಕು. ಒಂದು ಉದಾಹರಣೆಯನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಏನಿದಾವ್ ನೋಡಿ, ಎಲ್ಲ ಏನಿದಾವಪ್ಪ ಅಂದ್ರೆ ಅರಣ್ಯ ನಾಶಕ್ಕೆ ಕಾರಣವಾಗಿರ್ತಕ್ಕಂಥವುಗಳೇ ಆಗಿದಾವೆ. ಈ ಅರಣ್ಯ ನಾಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಇದು ನೈಸರ್ಗಿಕನೋ ಅಥವಾ ಮಾನವ ನಿರ್ಮಿತನೋ ಅನ್ನೋದನ್ನ ಬರಿಬೇಕು. ಮೊದಲನೇದು ಇಲ್ಲಿ ನೋಡಬಹುದು ಅಂತಂದ್ರೆ ಏನದಪ್ಪ ಅಂದ್ರೆ ಇದನ್ನ ನಗರೀಕರಣ ಅಂತ ಕರೀತಾರೆ. ಇದು ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಮಾನವ ನಿರ್ಮಿತ ಅಂತ ಉತ್ತರದಲ್ಲಿ ನಾವೇನ್ ಮಾಡಬಹುದು, ಬರಿಬಹುದು. ಇನ್ನ ಎರಡನೇದಿದೆ ನೋಡಿ, ಇದನ್ನ ಏನಂತ ಕರಿತೀವಿ, ಇದು ಸಹಿತ ಏನದಪ್ಪ ಅಂದ್ರೆ ಮಾನವ ನಿರ್ಮಿತ ಆಗಿರ್ತಕ್ಕಂಥದ್ದು. ಕಟ್ಟಡಗಳ ನಿರ್ಮಾಣ ಇದೆ. ಓಕೆ, ಇಲ್ಲಿ ಪೀಠೋಪಕರಣಗಳ ತಯಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ಕೂಡ ನಾವೇನ್ ಹೇಳ್ಬೋದು, ಮಾನವ ನಿರ್ಮಿತ ಅಂತ ಕರಿಬಹುದು. 4ರಲ್ಲಿ ಏನಾಗದಪ್ಪ ಅಂದ್ರೆ ತುಂಬಾನೇ ಬರಗಾಲ ಇದೆ, ಭೀಕರವಾಗಿರ್ತಕ್ಕಂಥ ಬರಗಾಲನ ಪರಿಸ್ಥಿತಿ ಬಂದದ. ಈ ಬರಗಾಲ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ
ಅದು ನೈಸರ್ಗಿಕ ಅಂತ ಕರಿತೀವಿ. ಯಾಕಂದ್ರೆ ಮಳೆಯ ಲಭ್ಯತೆನೇ ಇರೋದಿಲ್ಲ. ಸೊ ಅವಾಗ ಏನಾಗ್ತದಪ್ಪ ಅಂತಂದ್ರೆ ಬರಗಾಲ ಬೀಳ್ತದ. ಅದು ನೈಸರ್ಗಿಕ ಕಾರಣ ಸಹಿತ ಒಂದೇ ಅಂತ ಹೇಳ್ಬೋದು. ಇನ್ನು ಇದು ಕಾಳ್ಗಿಚ್ಚು ಇದೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಇದು ವಿಶೇಷವಾಗಿ ನಾವು ಏನ್ ಹೇಳ್ಬೋದು, ನೈಸರ್ಗಿಕ ಕಾರಣನೂ ಹೌದು ಮತ್ತು ಮಾನವ ನಿರ್ಮಿತ ಎರಡನ್ನೂ ಕೂಡ ನಾವು ಏನ್ ಮಾಡ್ಬೋದು, ಆ ಕಾರಣಗಳಲ್ಲಿ ಬರಿಬಹುದು. ಸೊ ಇಷ್ಟಿತ್ತು. ಈ ಚಿತ್ರಗಳಲ್ಲಿ ಯಾವುದು ನೈಸರ್ಗಿಕ ಯಾವುದು ಮಾನವ ನಿರ್ಮಿತ ಅಂತ ತಾವೇನ್ ಮಾಡಬೇಕು, ಅದರ ಕೆಳಗಡೆ ಬರೀತಕ್ಕಂಥದ್ದು ಇತ್ತು. ಇನ್ನ ವಿದ್ಯಾರ್ಥಿಗಳೇ, ಕಲಿಕಾ ಹಾಳೆ 4 ಆಯ್ತು. ಕಲಿಕಾ ಹಾಳೆ 5ಕ್ಕೆ ಹೋಗೋಣ. ಈ ಕಲಿಕಾ ಹಾಳೆ 5 ಕೂಡ ಕಲಿಕಾ ಫಲ 5ನ್ನ ಏನ್ ಮಾಡ್ತದಪ್ಪ ಅಂದ್ರೆ ಪ್ರತಿನಿಧಿಸ್ತದ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಚಟುವಟಿಕೆ 1ರಲ್ಲಿ ಕೆಳಗಿನ ಚಿತ್ರ ನೋಡಿ ಅರಣ್ಯ ನಾಶದಿಂದ ಆಗ್ತಕ್ಕಂಥ ಪರಿಣಾಮಗಳನ್ನ ನಿಮ್ಮದೇ ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇವೆಲ್ಲ ಚಿತ್ರಗಳು ಅರಣ್ಯ ನಾಶವನ್ನ ತೋರಿಸ್ತವೆ. ಅದರ ಪರಿಣಾಮಗಳನ್ನ ನಾವೇನ್ ಮಾಡ್ಬೇಕಾಗಿದೆ, ಮುಂದೆ ಬರಿಬೇಕಿದೆ. ಮೊದಲನೇ ಚಿತ್ರಕ್ಕೆ ನೋಡೋದಾದ್ರೆ ವಿವರಣೆ ಏನಿದೆಪ್ಪ ಅಂದ್ರೆ, ಅಲ್ಲಿ ಬರಗಾಲದ ಸನ್ನಿವೇಶ ನಿರ್ಮಾಣವಾಗಿದೆ. ಭೂಮಿ ಏನಾಗದಪ್ಪ ಅಂದ್ರೆ ಬರಡಾಗದ, ನಿರ್ಜಲೀಕರಣಗೊಂಡದ, ಭೂಮಿಯಲ್ಲಿ ನೀರೇ ಇಲ್ಲದಾಗಿರ್ತಕ್ಕಂಥ ಸ್ಥಿತಿ ಮೊದಲ ಚಿತ್ರದಲ್ಲಿ ನಾವುಗಳು ಕಾಣ್ತೀವಿ. ಇನ್ನ ಎರಡನೇ ಚಿತ್ರದಲ್ಲಿ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಏನಾಗಪ್ಪ ಅಂದ್ರೆ ಅರಣ್ಯ ನಾಶದಿಂದ ಗಿಡ ಮರಗಳು ನಾಶವಾಗಿದ್ದಾವೆ. ಇಲ್ಲಿನೂ ಕೂಡ ಬರಗಾಲದ ಸನ್ನಿವೇಶ ನಿರ್ಮಾಣಗೊಂಡಿದೆ ಅಂತ ಬರೀಬಹುದು. ಇನ್ನ ಮೂರನೇ ಚಿತ್ರದಲ್ಲಿ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಅದರ ವಿವರಣೆ ಏನಿದೆಪ್ಪ ಅಂದ್ರೆ, ಇಲ್ಲಿ ಭೂ ಸವೇತ ಅಥವಾ ಮಣ್ಣಿನ ಸವೇತ ಆಗಿರೋದನ್ನ ನಾವೇನ್ ಮಾಡ್ತೀವಿ, ಅರಣ್ಯ ನಾಶದಿಂದ ಆಗಿದ್ದನ್ನು ಖಚಿತವನ್ನ ಪಡಿಸ್ತೀವಿ. ಕಡೆಗೆ ಇರತಕ್ಕಂಥದ್ದು ಚಿತ್ರ 4ರಲ್ಲಿ ಏನಿದೆಪ್ಪ ಅಂದ್ರೆ, ಎಷ್ಟೋ ವನ್ಯಜೀವಿಗಳು ಕುಂತಿದಾವಲ್ಲ, ಆ ವನ್ಯಜೀವಿಗಳು ಏನಾಗಪ್ಪ ಅಂದ್ರೆ ಅದಕ್ಕೆ ಆವಾಸನೇ ಇಲ್ಲ, ಅದಕ್ಕೆ ಇರ್ಲಿಕ್ಕೆ ವಸತಿ ಸಮಸ್ಯೆ ಇಲ್ಲಾಗಿದೆ. ಎಷ್ಟೋ ರೀತಿಯಾಗಿರ್ತಕ್ಕಂಥ ವನ್ಯಜೀವಿಗಳು ಏನಾಗಿದ್ದಾವೆ, ಪರದಾಡ್ತಾ ಇದ್ದಾವೆ, ಆವಾಸನೇ ಇಲ್ಲವಂತಾಗಿದೆ. ಅಂದಿದ್ರಿಂದ ಆ ವನ್ಯಜೀವಿಗಳ ಪೀಳಿಗೆ ಏನ್ ಮಾಡಬಹುದು, ನಾಶ ಪಡಿಸ್ತದ, ಇಲ್ಲದಂತಾಗ್ತಕ್ಕಂಥ ಸ್ಥಿತಿ ಆಗ್ತದಂತ ನಾವ್ ಏನ್ ಮಾಡ್ಬೋದು ವಿದ್ಯಾರ್ಥಿಗಳೇ ಬರಿಬಹುದು. ಇಷ್ಟು ಈ ಒಂದು ಅರಣ್ಯ ನಾಶದಿಂದ ಆಗ್ತಕ್ಕಂಥ ಪರಿಣಾಮಗಳನ್ನ ಚಿತ್ರಕ್ಕನುಗುಣವಾಗಿ ನಾವುಗಳು ನಮ್ಮದೇ ಆಗಿರ್ತಕ್ಕಂಥ ವಾಕ್ಯಗಳಲ್ಲಿ ಬರ್ದೀವಿ. ವಿದ್ಯಾರ್ಥಿಗಳೇ, ಇನ್ನು ಕೆಲವೊಂದಿಷ್ಟು ಈ ಒಂದು 6ನೇ ಕಲಿಕಾಂಶದಲ್ಲಿ ಕಲಿಕಾ ಹಾಳೆಗಳಿದಾವೆ, ಅವುಗಳ ವಿಡಿಯೋಗಳನ್ನ ಸಹಿತ ಸಾಧ್ಯವಾದಷ್ಟು ಬೇಗನೆ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನ ತಾವೆಲ್ಲರೂ ಕೂಡ ಲೈಕ್ ಮಾಡಬೇಕು. ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಹೆಚ್ಚೆಚ್ಚಾಗಿ ವಿಡಿಯೋ ಲಿಂಕ್ ಅನ್ನ ತಾವೆಲ್ಲರೂ ಕೂಡ ಶೇರ್ ಮಾಡಿದ್ದೆ ಆದ್ರೆ ಎಷ್ಟು ವ್ಯೂಸ್ ಬೇಗ ಬರ್ತದೆ ಅಷ್ಟು ನೆಕ್ಸ್ಟ್ ಪಾರ್ಟ್ ಅನ್ನ ನಾನು ಏನ್ ಮಾಡ್ತೀನಿ, ಅಪ್ಲೋಡ್ ಅನ್ನ ಮಾಡ್ತೀನಿ. ಓಕೆ, ಸಿಗ್ತೀನಿ ಮತ್ತೆ ನೆಕ್ಸ್ಟ್